ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. $27.8 ಬಿಲಿಯನ್ ಇದು ಭಾರತದ QSR ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ನ 2025 ಮಾರ್ಕೆಟ್ ಸೈಜ್ ಅಂತ ಹೇಳ್ಬೋದು. ಈ ಮಾರ್ಕೆಟ್ 9.36% CAGR ಇಂದ ಗ್ರೋ ಆಗಿ 2030 ಹೊತ್ತಿಗೆ $43.5 ಬಿಲಿಯನ್ ಅನ್ನ ತಲುಪೋದು. ಈ ಇಂಡಸ್ಟ್ರಿಯಲ್ಲಿ KFC, ಪಿಜ್ಜಾ ಹಟ್, ಡೊಮಿನೋಸ್ ಪಿಜ್ಜಾ, ಮೆಕ್ಡೊನಾಲ್ಡ್ಸ್ ಮತ್ತೆ ಇತರ ಒಂದು ಬ್ರ್ಯಾಂಡ್ಸ್ಗಳು ಕೂಡ ಆಪರೇಟ್ ಮಾಡುತ್ತೆ. ಭಾರತದಲ್ಲಿ ಈ ಬ್ರ್ಯಾಂಡ್ಸ್ 3 ಕಂಪನೀಸ್ ಅಡಿಯಲ್ಲಿ ಆಪರೇಟ್ ಮಾಡುತ್ತೆ. ಜುಬ್ಲಿಯಂಟ್ ಫುಡ್ ವರ್ಕ್ಸ್, ದೇವಿಯಾನಿ ಇಂಟರ್ನ್ಯಾಷನಲ್ ಹಾಗೆಯೇ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ 3 ಕಂಪನೀಸ್ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ನೋಡ್ತೀವಿ. ಹಾಗೆಯೇ ಈ 3 ಕಂಪನೀಸ್ನ ಸ್ಟ್ರಾಟಜೀಸ್ನು ಕೂಡ ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಈ 3 ಕಂಪನಿ ಸ್ಟ್ರಾಟಜೀಸ್ ಏನಿದೆ ಅಲ್ವಾ, ಇದರಲ್ಲಿರೋ ಡಿಫ್ರೆನ್ಸ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಡಿಯೋನ ಕೊನೆಯಲ್ಲಿ ನಾವು ಈ ಕಂಪನೀಸ್ನ ಮಾರ್ಕೆಟ್ ಶೇರ್ ಏನು ಅಂತಾನೂ ಕೂಡ ಡಿಸ್ಕಸ್ ಮಾಡ್ತೀವಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ 3 ಕಂಪನೀಸ್ನ ಓವರ್ವ್ಯೂನ ತೆಗೆದುಕೊಳ್ತಾ ಇದೀವಿ. ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕಂಪನಿ ಡೊಮಿನೋಸ್, ಪಾಪ್ ಐಸ್ ಮತ್ತೆ ಹಾಂಗ್ಸ್ ಕಿಚನ್ ಹಾಗೆ ಡಂಕಿನ್ ಬ್ರ್ಯಾಂಡ್ಸ್ ಅನ್ನ ಆಪರೇಟ್ ಮಾಡುತ್ತೆ. 2000 ಅಂದ್ರೆ 240 ಸ್ಟೋರ್ಸ್ ನೊಂದಿಗೆ ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಭಾರತದ ಪಿಜ್ಜಾ ಮಾರ್ಕೆಟ್ ನಲ್ಲಿ ಅತಿ ದೊಡ್ಡ ಶೇರ್ಸ್ ಅನ್ನ ಹೊಂದಿದೆ ನೋಡಿ. ಫೈನಾನ್ಷಿಯಲ್ ಇಯರ್ 26 ಕ್ವಾರ್ಟರ್ 1 ನಲ್ಲಿ ನೀವು ನೋಡೋದಾದ್ರೆ ಈ ಕಂಪನಿ 2000 ಅಂದ್ರೆ 261 ಕೋಟಿ ರೂಪೀಸ್ಗಳು ಏನಿದೆ ಇದರ ರೆವಿನ್ಯೂನ ರಿಪೋರ್ಟ್ ಮಾಡಿತ್ತು. ಇದು 17% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕೂಡ ಕಂಡುಕೊಂಡಿದೆ. ಇಂಡಿಯನ್ QSR ಇಂಡಸ್ಟ್ರಿಯಲ್ಲಿ ನೀವು ನೋಡೋದಾದ್ರೆ 2ನೇ ಮೇಜರ್ ಕಂಪನಿ ದೇವಯಾನಿ ಇಂಟರ್ನ್ಯಾಷನಲ್. ಈ ಕಂಪನಿ KFC ಮತ್ತೆ ಪಿಜ್ಜಾ ಹಟ್ ನಂತಹ ಮೇಜರ್ ಬ್ರ್ಯಾಂಡ್ಸ್ ಅನ್ನ ಆಪರೇಟ್ ಮಾಡುತ್ತೆ. ಹಾಗೇನೆ ಟೀ ಲೈವ್ ಮತ್ತೆ ಗೋಯಿಲಾ ಬಟರ್ ಚಿಕನ್ ನಂತಹ ಫ್ರಾಂಚೈಸಿ ಬ್ರ್ಯಾಂಡ್ಸ್ ನ ಕೂಡ ಆಪರೇಟ್ ಮಾಡುತ್ತೆ. ಕಂಪನಿ ಫೈನಾನ್ಷಿಯಲ್ ಇಯರ್ 26 ಒಂದು ಕ್ವಾರ್ಟರ್ 1 ನಲ್ಲಿ ನೀವು ನೋಡೋದಾದ್ರೆ 1000 ಅಂದ್ರೆ 357 ಕ್ರೋರ್ಸ್ ರೂಪೀಸ್ ಒಂದು ರೆವಿನ್ಯೂ ಏನಿದೆ ಅದನ್ನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು 11.1% ಇಯರ್ ಆನ್ ಇಯರ್ ಗ್ರೋತ್ ಕೂಡ ಆಗಿತ್ತು. ಈ ಸ್ಪೇಸ್ ನಲ್ಲಿ ಇನ್ನೊಬ್ಬ ಪ್ಲೇಯರ್ ಅಂತಂದ್ರೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಅಂತ ಹೇಳ್ಬೋದು. ಈ ಕಂಪನಿ ಅಡಿಯಲ್ಲಿ ನೀವು ನೋಡಿದಾಗ ಮೆಕ್ಡೊನಾಲ್ಡ್ಸ್ ಬ್ರ್ಯಾಂಡ್ಸ್ ಬರುತ್ತೆ. ಕಂಪನಿ ಭಾರತದ 71 ಸಿಟೀಸ್ ಗಳಲ್ಲಿ 444 ಔಟ್ಲೆಟ್ಸ್ ಅನ್ನ ಆಪರೇಟ್ ಮಾಡ್ತಿದೆ. ಹಾಗೇನೆ ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ 6.7% ಹೆಚ್ಚಾಗಿ 657 ಕ್ರೋರ್ಸ್ ರೂಪೀಸ್ ಏನಿದೆ ಅಲ್ಲಿಗೂ ಸಹ ತಲುಪಿದೆ. ಇದು 3 ಕಂಪನೀಸ್ನ ಬ್ರೀಫ್ ಓವರ್ವ್ಯೂ ಆಯ್ತು. ಈಗ ಈ 3 ಕಂಪನೀಸ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಮೊದಲಿಗೆ ನಾವು ಮಾತಾಡೋದು ಜುಬ್ಲಿಯಂಟ್ ಫುಡ್ ವರ್ಕ್ಸ್ ನಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ. ಫೈನಾನ್ಷಿಯಲ್ ಇಯರ್ 26 ಕ್ವಾರ್ಟರ್ 1 ನಲ್ಲಿ ನೀವು ನೋಡೋದಾದ್ರೆ ಕಂಪನಿಯ ಅಂದ್ರೆ ಡೊಮಿನೋಸ್ ಬ್ರ್ಯಾಂಡ್ ಅಂದ್ರೆ 11.6% ಇದೊಂದು ಹೈಕ್ ಅನ್ನ ಕಂಡಿತ್ತು. ಅಂದ್ರೆ ಗ್ರೋತ್ ಚೆನ್ನಾಗಿದೆ ಅಂತ. ಇದರಲ್ಲಿ ಡೆಲಿವರಿ ಸೆಗ್ಮೆಂಟ್ ನ ನೀವು ನೋಡೋದಾದ್ರೆ ಗ್ರೋತ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂದ್ರೆ 20.1%. ಇನ್ನು ಡೊಮಿನೋಸ್ ನ ಡೆಲಿವರಿ ಸೆಗ್ಮೆಂಟ್ ಟೋಟಲ್ ರೆವಿನ್ಯೂ ಅಲ್ಲಿ 73% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಸೆಗ್ಮೆಂಟ್ ಓವರ್ ಆಲ್ ಇಯರ್ ಆನ್ ಇಯರ್ 24.6% ಗ್ರೋ ಆಗಿದೆ ಅಂತ. ಈ ಗ್ರೋತ್ಗೆ ಕಾರಣ ಏನ್ ಗೊತ್ತಾ ಅಂದ್ರೆ 25.7% ಆರ್ಡರ್ ಗ್ರೋತ್ ಬಂದಿರೋದು. ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಡೊಮಿನೋಸ್ ನ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಕೂಡ ಕಂಪನಿಯ ಒಂದು ಸೇಲ್ಸ್ ಗ್ರೋತ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ. ಇನ್ನು ಕಂಪನಿಯ ಆಪ್ ಅಂದ್ರೆ ಡಿಜಿಟಲ್ ಚಾನೆಲ್ ನಲ್ಲಿ ಫಾಸ್ಟೆಸ್ಟ್ ಗ್ರೋ ಆಗೋದು ಕೂಡ ಇಲ್ಲಿ ಕಾಣುತ್ತೆ. ಡೊಮಿನೋಸ್ ಬ್ರ್ಯಾಂಡ್ ಅಡಿಯಲ್ಲಿ ತುಂಬಾ ಇನೋವೇಷನ್ ಕೂಡ ಕಂಡು ಬರ್ತಿದೆ ನೋಡಿ. ಈ ಡೊಮಿನೋಸ್ ಇತ್ತೀಚೆಗೆ ಬಿಗ್ ಪಿಜ್ಜಾ ಲಾಂಚ್ ಮಾಡ್ತಿದೆ ಅಲ್ವಾ. ಈ ಒಂದು ಆಫರ್ ನೀವು ನೋಡೋದಾದ್ರೆ ಇನಿಷಿಯಲಿ ಲಿಮಿಟೆಡ್ ಟೈಮ್ ಅಲ್ಲಿ ಇರ್ತಿತ್ತು. ಆದ್ರೆ ಪಾಸಿಟಿವ್ ಕಸ್ಟಮರ್ಸ್ ರೆಸ್ಪಾನ್ಸ್ ನಿಂದಾನೇ ಕಂಪನಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದೆ. ಆದ್ರೆ ಈ ಆಫರ್ ಒಂದು ಚಾಲೆಂಜಿಂಗ್ ಆಗಿರುವಂತ ಟರ್ಮ್ ಅಂತ ಹೇಳ್ಬೋದು. ಇದು ಒಂದು ಮಾರ್ಜಿನ್ ಏನಿರುತ್ತೆ ಅದರ ಒಂದು ಡೆಲ್ಯೂಟ್ ಮೂವ್ ಆಗಿರುತ್ತೆ. ಅಂದ್ರೆ ಈ ಆಫರ್ ನಿಂದಾಗಿ ಕಂಪನಿಯ ಮಾರ್ಜಿನ್ಸ್ ಅವಾಗವಾಗ ಶ್ರಿಂಕ್ ಆಗ್ತಾನೆ ಇರುತ್ತೆ ಅಂದ್ರೆ ಮುಳುಗೋಗ್ತಿರುತ್ತೆ. ಅದನ್ನ ಮತ್ತೆ ತಗೊಂಬರೋದಕ್ಕೋಸ್ಕರ ಈ ಕಂಪನಿಗಳು ಏನ್ ಮಾಡುತ್ತೆ ಅವಾಗವಾಗ ಇಂತ ಒಂದು ಆಫರ್ ನ ಲಾಂಚ್ ಮಾಡ್ತಾನೆ ಇರ್ತಾರೆ. ಹೊಸ ಆಫರ್ ಜೊತೆಗೆ ಕಂಪನಿ ಟೆಕ್ನಾಲಜಿಯಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ. ಟೆಕ್ ಡೆವಲಪ್ಮೆಂಟ್ಸ್ ಮೂಲಕ ಕಂಪನಿ ಬೆಟರ್ ಪ್ರೈಸಿಂಗ್ ಅಲ್ಗೊರಿದಮ್ಸ್ ಏನಿರುತ್ತೆ ಅದ್ರ ಜೊತೆಗೆ ಟಾರ್ಗೆಟೆಡ್ ಡಿಸ್ಕೌಂಟ್ಸ್ ಮತ್ತೆ ಇಂಪ್ರೂವ್ಡ್ ಕನ್ವರ್ಷನ್ಸ್ ಏನಿರುತ್ತೆ ಇದನ್ನ ಮಾಡೋದಕ್ಕೂ ಕೂಡ ಬಯಸುತ್ತೆ. ಈ ಡೆವಲಪ್ಮೆಂಟ್ಸ್ ಮೂಲಕ ಕಂಪನಿ 50 ಬೇಸಿಸ್ ಪಾಯಿಂಟ್ಸ್ ಮಾರ್ಜಿನ್ಸ್ ನ ಕೂಡ ಇಂಪ್ರೂವ್ ಮಾಡುತ್ತೆ ಅನ್ನೋದ್ರ ಜೊತೆಗೆ ಎಕ್ಸ್ಪೆಕ್ಟ್ ಮಾಡುತ್ತೆ. ಕಂಪನಿ ತನ್ನ ಡಿಸ್ಟ್ರಿಬ್ಯೂಷನ್ಸ್ ಚಾನೆಲ್ಸ್ ಅನ್ನು ಕೂಡ ಸ್ಟ್ರಾಟಜಿಕಲಿ ಡೆವಲಪ್ ಮಾಡ್ತಿದೆ. ನಾನು ಹೇಳ್ದ ಹಾಗೆ ಡೆಲಿವರೀಸ್ ಕಂಪನಿಯ ರೆವಿನ್ಯೂ ನೀವು ನೋಡಿದಾಗ 73% ಕಾಂಟ್ರಿಬ್ಯೂಟ್ ಮಾಡಿದೆ ಅಲ್ವಾ. ಆದ್ರೆ ಈ ಒಂದು ಡೈನ್ ಇನ್ ನ ಕಾಂಟ್ರಿಬ್ಯೂಷನ್ ಮಾಡೋದ್ರ ಮೂಲಕನೂ ಕೂಡ ಇದು ಜಾಸ್ತಿ ಆಗ್ತಿರೋದು. ಒಮ್ಮೆ ಯೋಚನೆ ಮಾಡಿ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಡೈನ್ ಇನ್ ಸೆಗ್ಮೆಂಟ್ ಏನಾದ್ರೂ ನಾವು ನೋಡಿದಾಗ 2.5% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕಂಡಿದೆ.
ಈಗ ಪ್ಯೂರ್ ಡೈನಿಂಗ್ ಸೆಗ್ಮೆಂಟ್ ಕೂಡ 20% ಗ್ರೋ ಆಗಿದೆ. ಈ ಪ್ಯೂರ್ ಡೈನಿಂಗ್ ಅಂದ್ರೆ ಏನ್ ಗೊತ್ತಾ, ನಾವು ಕಸ್ಟಮರ್ಸ್ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಔಟ್ಲೆಟ್ಗೆ ವಿಸಿಟ್ ಮಾಡಿ ಅಲ್ಲೇ ತಿನ್ನೋದಕ್ಕೆ ನಾವು ಬಯಸ್ತೀವಿ ಅಲ್ವಾ. ಅಂದ್ರೆ ಟೇಕ್ ಅವೇಗಿಂತ ಅಲ್ಲೇ ಹೋಗಿ ತಿನ್ನೋದನ್ನ ಬಯಸೋದನ್ನ ನಾವು ಡೈನಿಂಗ್ ಅಂತ ಹೇಳ್ತೀವಿ. ಈಗ ನೀವೇ ಒಂದ್ಸಲ ಯೋಚನೆ ಮಾಡಿ, ಕಂಪನಿ ತನ್ನ ಹೊಸ ಸ್ಟೋರ್ಸ್ ಅನ್ನ ಈ ಒಂದು ಚೇಂಜಿಂಗ್ ಪ್ರಿಫರೆನ್ಸಸ್ ಆಧಾರದ ಮೇಲೆ ತೆರೆಯುತ್ತೆ. ಈಗ ಅರ್ಬನ್ ಮಾರ್ಕೆಟ್ಸ್ ನಲ್ಲಿ ಕಂಪನಿ ಏನ್ ಮಾಡ್ತಿದೆ, 800 ಇಂದ 900 ಸ್ಕ್ವೇರ್ ಫೀಟ್ ನ ಅಂದ್ರೆ ಈ ಒಂದು ಸ್ಟೋರ್ಸ್ ನ ಓಪನ್ ಮಾಡ್ತಿದೆ. ಅಲ್ಲಿ ಡೆಲಿವರಿ ಮತ್ತೆ ಟೇಕ್ ಅವೇ ಶೇರ್ಸ್ ಹೆಚ್ಚಾಗಿದೆ ಕೂಡ. ಟಿಯರ್ 3 ಮಾರ್ಕೆಟ್ಸ್ ನೀವು ನೋಡೋದಾದ್ರೆ ಡೈನಿಂಗ್ ಸೆಗ್ಮೆಂಟ್ ನ ಶೇರ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಈ ಏರಿಯಾಸ್ ಗಳಲ್ಲಿ ಕಂಪನಿ 1500 ಸ್ಕ್ವೇರ್ ಫೀಟ್ ನ ದೊಡ್ಡ ಸ್ಟೋರ್ಸ್ ಅನ್ನ ಓಪನ್ ಮಾಡ್ತಿದೆ. ಇದರಿಂದ ಪ್ರತಿಯೊಂದು ಸ್ಟೋರ್ ಒಂದೇ ಬಾರಿಗೆ ಹೆಚ್ಚು ಕಸ್ಟಮರ್ಸ್ಗೆ ಸರ್ವ್ ಮಾಡಬಹುದು. ಈಗ ಈ ಸ್ಪೇಸ್ ನ ಇನ್ನೊಬ್ಬ ಮೇಜರ್ ಪ್ಲೇಯರ್ ಬಗ್ಗೆ ಮಾತಾಡ್ತಿದೀವಿ, ದೇವಿಯಾನಿ ಇಂಟರ್ನ್ಯಾಷನಲ್. ಕಂಪನಿ ಸದ್ಯಕ್ಕೆ ಡಿಫೆನ್ಸಿವ್ ಸ್ಟೇನ್ಸ್ ಅನ್ನ ತೆಗೆದುಕೊಂಡಿದೆ. ನಾನ್ ಹೇಳ್ದ ಹಾಗೆ ಕಂಪನಿ ಅಡಿಯಲ್ಲಿ KFC ಮತ್ತೆ ಪಿಜ್ಜಾ ಹಟ್ ಬ್ರಾಂಡ್ಸ್ ಏನಿದೆ ಅದನ್ನ ಆಪರೇಟ್ ಮಾಡ್ತಾರೆ. ಈಗ ಈ ಎರಡು ಬ್ರಾಂಡ್ಸ್ ಬಗ್ಗೆ ಅಂದ್ರೆ ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮೊದಲಿಗೆ KFC ಯ ಪರ್ಫಾರ್ಮೆನ್ಸ್ ನ ನೋಡ್ತಾ ಇದೀವಿ. ಈ ಬ್ರಾಂಡ್ ಅಡಿಯಲ್ಲಿ ಕಂಪನಿ 704 ಸ್ಟೋರ್ಸ್ ಅನ್ನ ಆಪರೇಟ್ ಮಾಡ್ತಿದೆ. ಅದು 612 crores rupees ನ ರೆವಿನ್ಯೂ ಜನರೇಟ್ ಮಾಡೋದ್ರ ಜೊತೆಗೆ ಇದು 10.5% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕೂಡ ಕಂಡುಕೊಂಡಿದೆ. KFC ಯ ಒಂದು ಆವರೇಜ್ ಡೈಲಿ ಸೇಲ್ಸ್ ಇಯರ್ ಆನ್ ಇಯರ್ ನೀವು ನೋಡಿದಾಗ 5.8% ಡಿಕ್ಲೈನ್ ಆಗಿದೆ. ಅಂದ್ರೆ 98,000 crores rupees ತಲುಪಿದೆ ಅಂತ. ಇದು ಫೈನಾನ್ಷಿಯಲ್ ಇಯರ್ 19 ಮತ್ತೆ ಫೈನಾನ್ಷಿಯಲ್ ಇಯರ್ 23ರ ಪೀಕ್ ಆವರೇಜ್ ಡೈಲಿ ಸೇಲ್ಸ್ ಗಿಂತ 15 ಅಂದ್ರೆ 15% ಕಡಿಮೆ ಇದೆ ಅಂತ. KFC ಯ ಒಂದು ಗ್ರಾಸ್ ಮಾರ್ಜಿನ್ ಕೂಡ ಶ್ರಿಂಕ್ ಆಗಿದೆ ನೋಡಿ. 240 ಬೇಸಿಸ್ ಪಾಯಿಂಟ್ಸ್ ಡಿಕ್ಲೈನ್ ಆದ ನಂತರ ಸದ್ಯ ಬ್ರಾಂಡ್ಸ್ ನ ಒಂದು ಗ್ರಾಸ್ ಮಾರ್ಜಿನ್ ನೀವು ನೋಡೋದಾದ್ರೆ 67.1% ಇದೆ. ಈ ಒಂದು ಡಿಕ್ಲೈನ್ ಗೆ ಕಾರಣ ರೀಸೆಂಟ್ ಪ್ರಮೋಷನಲ್ ಇನ್ವೆಸ್ಟ್ಮೆಂಟ್ ಹಾಗೆ ಎಡಿಬಲ್ ಆಯಿಲ್ ಪ್ರೈಸಸ್ ನಲ್ಲಿ ಆದ ಇನ್ಕ್ರೀಸ್ ಅಂತ ಹೇಳ್ಬೋದು. KFC ಯ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಕೂಡ 400 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಇಳಿದೋಗಿದೆ, 15.5% ತಲುಪಿದೆ ಅಂತ. ಈ ಒಂದು ಡೌನ್ ಫಾಲ್ ಗೆ ಕಾರಣ ಹೈಯರ್ ಡೆಲಿವರಿಯ ಒಂದು ಅಗ್ರಿಗೇಟರ್ ಕಾಸ್ಟ್ ಮತ್ತೆ ಲೋವರ್ ಡೈನಿಂಗ್ ಟ್ರಾಕ್ಷನ್. ದೇವಿಯಾನಿ ಇಂಟರ್ನ್ಯಾಷನಲ್ ನ ಎರಡನೇ ಮೇಜರ್ ಬ್ರ್ಯಾಂಡ್ ಪಿಜ್ಜಾ ಹಟ್. ಬ್ರ್ಯಾಂಡ್ಸ್ ಇತ್ತೀಚೆಗೆ ಅಂದ್ರೆ 12 ನಾನ್ ಪರ್ಫಾರ್ಮಿಂಗ್ ಔಟ್ಲೆಟ್ಸ್ ಅನ್ನ ಮುಚ್ಚಿದೆ ಅಂತ ಹೇಳ್ಬೋದು. ಹಾಗೆ ಇವರ ಒಂದು ಟೋಟಲ್ ಔಟ್ಲೆಟ್ ಕೌಂಟ್ಸ್ ಗಳನ್ನ ನೀವು ನೋಡಿದಾಗ ಬರೀ 618 ಆಗಿದೆ. ಇನ್ನು ಪಿಜ್ಜಾ ಹಟ್ ನ ರೆವಿನ್ಯೂ ಇಯರ್ ಆನ್ ಇಯರ್ 3% ಹೆಚ್ಚಾಗಿ 187 crores rupeesಗೆ ತಲುಪಿದೆ ನೋಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಿಜ್ಜಾ ಹಟ್ ನ ಆವರೇಜ್ ಡೈಲಿ ಸೇಲ್ಸ್ ನಾವು ನೋಡೋದಾದ್ರೆ 33,000 ರೂಪೀಸ್ ಕೂಡ ತಲುಪಿದೆ. ಪಿಜ್ಜಾ ಹಟ್ ನ ಅಂದ್ರೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ನೆಗೆಟಿವ್ ಅಂತ ಹೇಳ್ಬೋದು, 4.2%. ಅಂದ್ರೆ ಬ್ರ್ಯಾಂಡ್ ನ ಔಟ್ಲೆಟ್ಸ್ ಗಳು ಸ್ಟ್ರಗಲ್ ಮಾಡ್ತಾ ಇದೆ. ಈ ಚಾಲೆಂಜಸ್ ಏನಿದೆ ಇದನ್ನ ಡೀಲ್ ಮಾಡಬೇಕು ಅಂತಾನೆ ಕಂಪನಿ ಡೈವರ್ಸಿಫಿಕೇಶನ್ ರೂಟ್ಸ್ ಅನ್ನ ಚೂಸ್ ಮಾಡ್ತಿರೋದು. ಮತ್ತೆ ಇತ್ತೀಚೆಗೆ ನೀವು ನೋಡಿದಾಗ ಸ್ಕೈ ಗೇಟ್ ಹಾಸ್ಪಿಟಾಲಿಟಿನೂ ಕೂಡ ಅಕ್ವೈರ್ ಮಾಡ್ಕೊಂಡಿದೆ. ಈ ಒಂದು ಅಕ್ವಿಸಿಷನ್ ಮೂಲಕ ಕಂಪನಿ ಅಡಿಯಲ್ಲಿ ಒಂದು ಬಿರಿಯಾನಿ ಬೈ ಕಿಲೋ ಹಾಗೇನೆ ಈ ಒಂದು ಗೊಲಿಲಾ ಬಟರ್ ಚಿಕನ್ ಬ್ರಾಂಡ್ಸ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ದೇವಿಯಾನಿ ಸ್ಕೈ ಗೇಟ್ ನಲ್ಲಿ ತನ್ನ ಸ್ಟೇಕ್ ಅನ್ನ 86.1%ಗೆ ಇನ್ಕ್ರೀಸ್ ಮಾಡ್ಕೊಂಡಿದೆ. ಈ ಅಕ್ವಿಸಿಷನ್ ಮೂಲಕ ಕಂಪನಿ 105 ಔಟ್ಲೆಟ್ಸ್ ಅನ್ನ ಕೂಡ ಅಕ್ವೈರ್ ಮಾಡ್ಕೊಂಡಿದೆ ನೋಡಿ. ಸ್ಕೈ ಗೇಟ್ ನೀವು ನೋಡೋದಾದ್ರೆ ಸದ್ಯಕ್ಕೆ ಲಾಸ್ ಅಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ಕಂಪನಿ ಈ ಹೊಸ ಪೋರ್ಟ್ಫೋಲಿಯೋದಿಂದ ಮುಂದಿನ 12 ತಿಂಗಳುಗಳಲ್ಲಿ ಪಾಸಿಟಿವ್ ಬ್ರ್ಯಾಂಡ್ ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಈ ಅಕ್ವಿಸಿಷನ್ ಅಲ್ಲದೆ ಕಂಪನಿ 3 ಹೊಸ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಂದ್ರೆ ನ್ಯೂಯಾರ್ಕ್ ಫ್ರೈಸ್ ಹಾಗೆ ಟೀ ಲೈವ್ ಮತ್ತೆ ಸನು ಕಿಚನ್ ಕೂಡ ಲಾಂಚ್ ಮಾಡ್ತಾ ಇದೆ. ಕಂಪನಿಯ ಒಂದು ರೈಸಿಂಗ್ ಕಾಸ್ಟ್ ನೀವು ನೋಡೋದಾದ್ರೆ ಒಂದು ಆಪರೇಷನಲ್ ಚಾಲೆಂಜ್ ಅನ್ನು ಕೂಡ ಡೀಲ್ ಮಾಡ್ತಿದೆ ನೋಡಿ. ಈಗ ಕಸ್ಟಮರ್ಸ್ ಆದ ನಾವು ಏನ್ ಮಾಡ್ತೀವಿ, ಆನ್ಲೈನ್ ಸೇಲ್ಸ್ ಕಡೆಗೆ ಶಿಫ್ಟ್ ಆಗ್ತಿರೋದ್ರಿಂದ ಕಂಪನಿಗೆ ಹೈಯರ್ ಅಗ್ರಿಗೇಟರ್ ಅಂಡ್ ಡೆಲಿವರಿ ಎಕ್ಸ್ಪೆನ್ಸಸ್ ನ ಡೀಲ್ ಮಾಡಬೇಕಾಗತ್ತೆ. ಈ ಒಂದು ಇನ್ಕ್ರೀಸಿಂಗ್ ಕಾಸ್ಟ್ ನಿಂದಾನೆ ಅಂದ್ರೆ ಕಂಪನಿಯ ಒಂದು ಗ್ರಾಸ್ ಮಾರ್ಜಿನ್ ಇಯರ್ ನ ನೀವು ನೋಡಿದಾಗ ಅಂದ್ರೆ ಇಯರ್ ಆನ್ ಇಯರ್ 100 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಇಳಿದೋಗಿದೆ, 68.2% ತಲುಪಿದೆ ಅಂತ. ಇನ್ನು ಕಂಪನಿಯ ಒಂದು ಬ್ರ್ಯಾಂಡ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಕೂಡ 220 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಇಳಿದೋಗಿದ್ದು 13.1% ತಲುಪಿದೆ. ಅಂದ್ರೆ ಕಂಪನಿ ಹೈಯರ್ ಗ್ರೋತ್ ಸೆಗ್ಮೆಂಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರನೇ ಬಯಸ್ತಾ ಇದೆ ಅಂತ. ಆದ್ರೆ ಸದ್ಯಕ್ಕೆ ಆಪರೇಷನಲ್ ಚಾಲೆಂಜಸ್ ನ ಡೀಲ್ಸ್ ಗಳು ಕೂಡ ಒಂದೊಂದ್ ಕಡೆ ಮಾಡಬೇಕಾಗಿದೆ. ಈ ಸ್ಪೇಸ್ ನ ಥರ್ಡ್ ಪ್ಲೇಯರ್ ಅಂತಂದ್ರೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ನೋಡಿ. ಕಂಪನಿಯ ಒಂದು ಭಾರತದಲ್ಲಿ ನಾವು ನೋಡಿದಾಗ ಮೆಕ್ಡೊನಾಲ್ಡ್ಸ್ ಅತಿ ಮೇಜರ್ ಬ್ರ್ಯಾಂಡ್ ಆಗಿದೆ. ಇನ್ನು ಈ ಒಂದು ಕನ್ಸಾಲಿಡೇಟೆಡ್ ರೆವಿನ್ಯೂ ಕೂಡ 6.7% ಗ್ರೋ ಆಗಿ 657 crores rupeesಗೆ ತಲುಪಿದೆ ಅಂತ ಹೇಳ್ಬೋದು. ಮೆಕ್ಡೊನಾಲ್ಡ್ಸ್ ನ
ನೀವು ನೋಡಿದಾಗ 0.5% ಅಂದ್ರೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಅಚೀವ್ ಮಾಡಿದೆ ಅಂತ ಹೇಳ್ಬೋದು. ಇದು ಬಹಳ ಚಿಕ್ಕ ಗ್ರೋತ್, ಆದ್ರೆ ಕಂಪನಿ ತನ್ನ ಇದುವರೆಗಿನ ಹೈಯೆಸ್ಟ್ ಗ್ರಾಸ್ ಮಾರ್ಜಿನ್ಸ್ ಅನ್ನ ಅಚೀವ್ ಮಾಡಿದೆ 71.6%. ಇದು 160 ಬೇಸಿಸ್ ಪಾಯಿಂಟ್ಸ್ ನ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಆಗಿದೆ ಅಂತ ಹೇಳ್ಬೋದು. ಮೆಕ್ಡೊನಾಲ್ಡ್ಸ್ ನ ಚಾನೆಲ್ ನೀವು ನೋಡಿದಾಗ ತುಂಬಾ ವೈಸ್ ರೆವಿನ್ಯೂ ಬ್ರೇಕ್ ಡೌನ್ ಅನ್ನ ನೋಡಿದ್ದಾರೆ. ಅಂದ್ರೆ ಆನ್ ಪ್ರಮೈಸ್ ಡಿಮ್ಯಾಂಡ್ಸ್ ನಲ್ಲಿ ಏನು ಗೊತ್ತಾಗ್ತದೆ ಗೊತ್ತಾ, 8% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ ಅಂತ. ಅಂದ್ರೆ ಕಸ್ಟಮರ್ಸ್ ನ ಒಂದು ಸ್ಟೋರ್ ವಿಸಿಟ್ಸ್ ಹೆಚ್ಚಾಗ್ತದೆ. ಇನ್ನು ಆಫ್ ಪ್ರಮೈಸಸ್ ಅಲ್ಲಿ ಡಿಮ್ಯಾಂಡ್ಸ್ ಕೂಡ 4% ಗ್ರೋತ್ ಅನ್ನ ಕಂಡಿದ್ದಾರೆ. ಅಂದ್ರೆ 3 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಜೊತೆಗೆ ಡಿಜಿಟಲ್ ಸೇಲ್ಸ್ ನ ನೋಡಿದಾಗ ಕಂಪನಿಯ ಟೋಟಲ್ ಸೇಲ್ಸ್ ನಲ್ಲಿ ಕಾಂಟ್ರಿಬ್ಯೂಷನ್ ಕೂಡ 75% ಹೆಚ್ಚಾಗಿದೆ. ವೆಸ್ಟ್ ಲೈಫ್ ನ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನೀವು ನೋಡೋದಾದ್ರೆ 9 ಔಟ್ಲೆಟ್ಸ್ ಗಳನ್ನ ಓಪನ್ ಮಾಡಿದೆ. 2027ರ ಹೊತ್ತಿಗೆ ಕಂಪನಿ 136 ರಿಂದ 186 ಸ್ಟೋರ್ಸ್ ಅನ್ನ ಆಡ್ ಮಾಡೋ ಮೂಲಕ ಪ್ಲಾನ್ ಮಾಡ್ಕೊಂಡಿದೆ ಕೂಡ. ಈ ಅಡಿಷನ್ಸ್ ನಂತರ ಕಂಪನಿಯ ಒಂದು ಟೋಟಲ್ ಸ್ಟೋರ್ಸ್ ಕೌಂಟ್ ನೀವು ನೋಡೋದಾದ್ರೆ 580 ಇಂದ 630ಗೆ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಕಂಪನಿ ಹತ್ರ 444 ಔಟ್ಲೆಟ್ಸ್ ಇದೆ. ಇನ್ನು ಕಂಪನಿಯ ಟೋಟಲ್ ಸ್ಟೋರ್ ಎಸ್ಟೇಟ್ಸ್ ಅಲ್ಲಿ ನೋಡೋದಾದ್ರೆ ಡ್ರೈವ್ ಥ್ರೂ ಫಾರ್ಮೆಟ್ ಏನಿರುತ್ತೆ ಅದರ ಒಂದು ಕಾಂಟ್ರಿಬ್ಯೂಷನ್ 24%ಗೆ ಹೆಚ್ಚಾಗಿದೆ. ಅಂದ್ರೆ ಕಂಪನಿ ಬಹುಶಃ ಏನ್ ಮಾಡುತ್ತೆ, ಈಗ ತನ್ನ ಸ್ಟೋರ್ಸ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ. ಅದಕ್ಕೋಸ್ಕರನೇ ಈಗ ತನ್ನ ಸ್ಟೋರ್ ಪ್ರೆಸೆನ್ಸ್ ನ ಕೂಡ ಗ್ರೋ ಮಾಡ್ಕೊಳ್ತಾ ಇದೆ. ವೆಸ್ಟ್ ಲೈಫ್ ನ ರೆಸ್ಟೋರೆಂಟ್ ಆಪರೇಟಿಂಗ್ ಮಾರ್ಜಿನ್ ನೀವು ನೋಡೋದಾದ್ರೆ 80 ಬೇಸಿಸ್ ಪಾಯಿಂಟ್ಸ್ ಇಂದ ಗ್ರೋ ಆಗಿ 19.9% ತಲುಪಿದೆ. ಆದ್ರೆ ಈ ಒಂದು ಕಂಪನಿಯ ಆಪರೇಟಿಂಗ್ ಎಬಿಟಾ ಮಾರ್ಜಿನ್ 13% ಅಲ್ಲಿ ಫ್ಲಾಟ್ ಆಗಿದೆ ಅಂತ. ಹಾಗೆ ಫೈನಾನ್ಷಿಯಲ್ ಇಯರ್ 27ರ ಒಳಗೆ 18 ರಿಂದ 20% ಆಪರೇಟಿಂಗ್ ಎಬಿಟಾನು ಕೂಡ ಅಚೀವ್ ಮಾಡೋದ್ರಿಂದ ಅಂದ್ರೆ 70% ಮೇಲೆ ಗ್ರಾಸ್ ಮಾರ್ಜಿನ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡೋದ್ರ ಮುಖಾಂತರ ಗೈಡೆನ್ಸ್ ಅನ್ನ ಸೆಟ್ ಮಾಡ್ಕೊಳ್ತಾ ಇದೆ. ವೆಸ್ಟ್ ಲೈಫ್ ನ ಆಪರೇಷನ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ಬರ್ತಾ ಇದೆ. ಆದ್ರೆ ಕಂಪನಿಯ ಅಂದ್ರೆ ಲಾಸ್ಟ್ 12 ತಿಂಗಳ ಒಂದು ರೆವಿನ್ಯೂ ಪ್ರಕಾರ ನೀವು ನೋಡೋದಾದ್ರೆ ಸ್ಟೋರ್ಸ್ ಅಲ್ಲಿ ಅಂದ್ರೆ ಇಯರ್ ಆನ್ ಇಯರ್ 3% ಇಳಿದೋಗಿದೆ. 6.22 ಕ್ರೋರ್ಸ್ ರುಪೀಸ್ ತಲುಪಿದೆ ಅಂತ. ನಾವು 3 ಕಂಪನೀಸ್ ನ ಆಪರೇಷನ್ಸ್ ಅನ್ನ ನೋಡಿದೀವಿ. ಹಾಗೆ 3 ಕಂಪನೀಸ್ ಹೆಚ್ಚಾಗಿ ಮಾರ್ಜಿನ್ಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದೆ. ಆದ್ರೆ ಈ ಮಾರ್ಜಿನ್ ಸ್ಟ್ರಗಲ್ಸ್ಗೆ ಕಾರಣ ಏನು ಅದನ್ನ ಇವಾಗ ನೋಡ್ತಾ ಇದೀವಿ. ಜುಬ್ಲಿಯಂಟ್ ಫುಡ್ ವರ್ಕ್ಸ್, ದೇವಿಯಾನಿ ಇಂಟರ್ನ್ಯಾಷನಲ್ ಹಾಗೆ ವೆಸ್ಟ್ ಲೈಫ್ ಫುಡ್ ವರ್ಕ್ಸ್ ನೀವು ನೋಡೋದಾದ್ರೆ ಮಾಸ್ಟರ್ ಫ್ರಾಂಚೈಸಿ ಮಾಡೆಲ್ ಮೇಲೆ ಕೆಲಸ ಮಾಡುತ್ತೆ. ಆದ್ರೆ ಈ ಮಾಸ್ಟರ್ ಫ್ರಾಂಚೈಸಿ ಮಾಡೆಲ್ ಅಂದ್ರೆ ಏನು ನೋಡಿ, ಈ 3 ಕಂಪನೀಸ್ ರಿಯಾಲಿಟಿಲಿ ನೀವು ನೋಡೋದಾದ್ರೆ ಡಾಮಿನೋಸ್, KFC, ಪಿಜ್ಜಾ ಹಟ್ ಹಾಗೆ ಮೆಕ್ಡೊನಾಲ್ಡ್ಸ್ ನ ಮಾಸ್ಟರ್ ಫ್ರಾಂಚೈಸಿಗಳು ಅಂತ ಹೇಳ್ಬೋದು. ಈ 3 ಕಂಪನೀಸ್ ಈ ಗ್ಲೋಬಲ್ ಬ್ರ್ಯಾಂಡ್ಸ್ಗೆ ಒಂದು ಇನಿಷಿಯಲ್ ಫೀಸ್ ನ ಪೇ ಮಾಡುತ್ತೆ. ಹಾಗೇನೆ ಇವು ತಮ್ಮ ಒಂದು ಕರೆಂಟ್ ಅರ್ನಿಂಗ್ಸ್ ನ ಅಂದ್ರೆ 5 ಇಂದ 6% ಅನ್ನ ಈ ಬ್ರ್ಯಾಂಡ್ಸ್ಗೆ ಪೇ ಮಾಡುತ್ತೆ. ಈ ಪೇಮೆಂಟ್ಸ್ ನೀವು ನೋಡೋದಾದ್ರೆ ಇದರ ಬದಲಾಗಿ ಈ 3 ಕಂಪನೀಸ್ಗೆ ಈ ಬ್ರ್ಯಾಂಡ್ಸ್ ಅನ್ನ ಭಾರತದಲ್ಲಿ ಆಪರೇಟ್ ಮಾಡೋದಕ್ಕೆ ಒಂದು ರೈಟ್ಸ್ ಕೂಡ ಸಿಗತ್ತೆ. ಇನ್ನು ಕಂಪನೀಸ್ಗೆ ಗ್ಲೋಬಲ್ ಬ್ರ್ಯಾಂಡ್ಸ್ ನ ರೆಸಿಪೀಸ್ ಗಳಾಗಿರ್ಬೋದು ಮತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ನ ಆಕ್ಸೆಸ್ ಕೂಡ ಸಿಗುತ್ತೆ. ಈ ಮಾಡೆಲ್ ಅಡಿಯಲ್ಲಿ ಎಸ್ಪೆಷಲಿ ಕಂಪನೀಸ್ ಗಳಿಗೆ ಏನ್ ಬರುತ್ತೆ, ಪ್ರಾಫಿಟ್ಸ್ ನ ಒಂದು ಮೇಜರ್ ಪೋರ್ಷನ್ ಕೂಡ ಸಿಗತ್ತೆ. ಆದ್ರೆ ಈ ಕಂಪನೀಸ್ ಲಾಸಸ್ ಅನ್ನ ತಾವೇ ಬೇರ್ ಮಾಡ್ಬೇಕಾಗತ್ತೆ, ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಈ 3 ಕಂಪನೀಸ್ಗಳು ಸದ್ಯಕ್ಕೆ ತಮ್ಮ ಮಾರ್ಜಿನ್ ಸ್ಟ್ರಗಲ್ಸ್ ವಿಷಯದಲ್ಲಿ ಒಂದು ಗ್ಲೋಬಲ್ ಬ್ರ್ಯಾಂಡ್ಸ್ ಇಂದ ಯಾವುದೇ ಸಪೋರ್ಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. 3 ಕಂಪನೀಸ್ಗೆ ರೆಂಟ್ ಅಂದ್ರೆ ಬಾಡಿಗೆ ಏನ್ ಹೇಳ್ತೀವಿ ಅದು ಕೂಡ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಂದ್ರೆ ಕಾಸ್ಟ್ ಐಟಮ್ ಅಲ್ವಾ. ಹಾಗೆ ಕಂಪನೀಸ್ಗೆ ತಮ್ಮ ಸ್ಟೋರ್ಸ್ ನ ಲೊಕೇಶನ್ ಕೂಡ ಕೇರ್ಫುಲ್ ಆಗಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಯಾವ ಏರಿಯಾ ಅಲ್ಲಿ ಅವರು ಓಪನ್ ಮಾಡೋದ್ರಿಂದ ಎಷ್ಟು ಲಾಭ ಬರುತ್ತೆ, ಎಷ್ಟು ಲಾಸ್ ಬರುತ್ತೆ ಅನ್ನೋದಕ್ಕೆ ಅವರು ಪ್ರಿಪೇರ್ ಆಗಿರ್ಬೇಕು. ಹಾಗೇನೆ ಒಂದು ವೇಳೆ ಕಂಪನಿ ಏನಾದ್ರೂ ಕೂಡ ರೆಂಟ್ ಅನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಅನ್ಕೊಳ್ಳಿ, ಆಗ ಪ್ರತಿಯೊಂದನ್ನು ಕೂಡ ಎಲ್ಲ ಫ್ಲಾಪ್ ಆಗತ್ತೆ ಅಲ್ವಾ. ಈಗ ಲೊಕೇಶನ್ ಚೂಸ್ ಮಾಡಿದ್ರೆ ಕಂಪನಿಗೆ ಏನಾಗುತ್ತೆ, ಪ್ರಾಫಿಟ್ ಯಾವ ರೀತಿ ಮಾಡ್ಕೊಳ್ಬಹುದು, ಲಾಸ್ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನ ಅವರು ಮೇಂಟೈನ್ ಮಾಡಬಹುದು. ಸೊ ಇದರಿಂದ ನಮ್ಮ ಆಪರೇಷನ್ಸ್ ಇಂದ ಎಕ್ಸ್ಪೆನ್ಸಸ್ ಏನಾದ್ರೂ ಜಾಸ್ತಿ ಆದ್ರೆ ರಿಕವರ್ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಸಮ್ ಟೈಮ್ ರಿಕವರ್ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ. ಕಂಪನೀಸ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಚಾಲೆಂಜ್. ಈಗ 3 ಕಂಪನೀಸ್ ಟೇಸ್ಟ್ ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಒಂದೇ ರೀತಿಯ ರಾ ಮೆಟೀರಿಯಲ್ಸ್ ತಗೊಳ್ಳೋದಕ್ಕೆ ಅವಶ್ಯಕತೆ ಇರಲೇಬೇಕು. ಈಗ ಕೆಲವು ರೀಜನ್ಸ್ ಗಳಲ್ಲಿ ನೀವು ನೋಡಿದಾಗ ಕೆಲವು ರಾ ಮೆಟೀರಿಯಲ್ಸ್ ಗಳು ಈಸಿಯಾಗಿ ಸಿಗುತ್ತೆ, ಲೋ ಕಾಸ್ಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಆದ್ರೆ ಕೆಲವು ಇಂಗ್ರೀಡಿಯೆಂಟ್ಸ್ ಗಳನ್ನ ಸೋರ್ಸ್ ಮಾಡ್ಕೊಳ್ಳೋದು ಕಂಪನಿಗೆ ತುಂಬಾ ಕಾಸ್ಟ್ಲಿ ಆಗ್ಬೋದು, ಹಾಗೆ ಟೈಮ್ ಕನ್ಸ್ಯೂಮಿಂಗ್, ಜಾಸ್ತಿ ಸಮಯ ಕೂಡ ಬೇಕಾಗ್ಬೋದು. ಒಮ್ಮೊಮ್ಮೆ ಏನಾಗುತ್ತೆ, ಇಂಥ ಒಂದು ರೀಜನ್ಸ್ ಅಲ್ಲಿ ಪದಾರ್ಥಗಳು ಕರೆಕ್ಟ್ ಆಗಿ ಸಿಗೋದಿಲ್ಲ, ಟೈಮ್ ಕನ್ಸ್ಯೂಮಿಂಗ್ ಆಗತ್ತೆ, ಇಲ್ಲ ಅಂತಂದ್ರೆ ಫ್ರಿಡ್ಜ್ ಕೆಟ್ಟೋಗಿರುತ್ತೆ, ಪ್ರಾಪರ್ ಸ್ಟೋರೇಜ್ ಇರೋದಿಲ್ಲ. ಇಂಥ ಸಮಯದಲ್ಲಿ ಏನೆಲ್ಲ ಕಾಸ್ಟ್ ಗಳಾಗತ್ತೆ ಅದನ್ನ ಕಂಪನಿನೇ ಬೇರ್ ಮಾಡಬೇಕು. ಕಂಪನೀಸ್ ತಮ್ಮ ಆಪರೇಷನ್ಸ್ ಅನ್ನ ಇನ್ನು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿದೆ. ಒಂದ್ ವೇಳೆ ಕಂಪನೀಸ್ ಈ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡದೇ ಇದ್ರೆ ಪೋರ್ ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸ್ ಇಂದಾಗಿ ಇವರಿಗೆ ರೆವಿನ್ಯೂ
ರೆವಿನ್ಯೂ ಲಾಸ್ ಕೂಡ ಆಗೋದನ್ನ ಇವ್ರು ಫೇಸ್ ಮಾಡಬಹುದು. ಈ ಕಾರಣಗಳಿಂದ ರೆಸ್ಟೋರೆಂಟ್ ಬಿಸ್ನೆಸ್ ನ ಮಾರ್ಜಿನ್ಸ್ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ಹೈ ಮ್ಯಾನ್ ಪವರ್ ಕಾಸ್ಟ್ ಆಗಿರ್ಬೋದು, ಇಂಟೆನ್ಸ್ ಕಾಂಪಿಟೇಷನ್ ಮತ್ತೆ ಲೋ ಬ್ಯಾರಿಯರ್ಸ್ ಟು ಅಂದ್ರೆ ಇವೆಲ್ಲ ಎಂಟ್ರಿಯಿಂದಾಗಿ ಕಂಪನೀಸ್ಗಳು ಏನಾಗುತ್ತೆ ಸರ್ವೈವ್ ಮಾಡೋದಕ್ಕೆ ಬಹಳ ಕಷ್ಟಪಡುತ್ತೆ. ಹಾಗೆ ಈ ಒಂದು ಹೈಯರ್ ಕಾಸ್ಟ್ ನು ಕೂಡ ಅವಾಗವಾಗ ಬೇರ್ ಮಾಡಲೇಬೇಕಾಗತ್ತೆ. ಈ ಚಿಕ್ಕ ಮಾರ್ಜಿನ್ಸ್ ಇಂದಾಗಿ QSR ಪ್ಲೇಯರ್ಸ್ ನ ಒಂದು ಗ್ರಾಸ್ ಮಾರ್ಜಿನ್ಸ್ ಹಾಗೆ ಒಂದು ಎಬಿಟಾ ಮಾರ್ಜಿನ್ಸ್ ಅಂತಹ ಕಂಟ್ರೋಲಬಲ್ ಮೆಟ್ರಿಕ್ಸ್ ಅನ್ನ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಹಾಗೆ ಕಂಪನೀಸ್ ನ ಮಾರ್ಜಿನ್ಸ್ ಈ ಒಂದು ಸಿಚುವೇಶನ್ಸ್ಗೆ ಪ್ರೂಫ್ ಆಗಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಫೈನಾನ್ಷಿಯಲ್ ಇಯರ್ 26 Q1 ನಲ್ಲಿ 4.3% ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಹಾಗೆ 97 crores rupees ನ ಒಂದು ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ. ಇದು ಕಂಪನಿಯ ಅಂದ್ರೆ 2,261 ಕೋಟಿ ರೂಪೀಸ್ ಏನಿದೆ ಅದರ ರೆವಿನ್ಯೂಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು ಚಿಕ್ಕ ನಂಬರ್ ಅನ್ಸ್ಬೋದು. ಆದ್ರೆ ಇದು QSR ಸೆಗ್ಮೆಂಟ್ ನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಗಿತ್ತು. ಇಂಟ್ರೆಸ್ಟಿಂಗ್ಲಿ ನಾವು ನೋಡೋದಾದ್ರೆ ಕಂಪನಿ ಈ ಪ್ರಾಫಿಟ್ ಅನ್ನ ಮಾರ್ಕೆಟ್ ಶೇರ್ ಗೇನ್ ಮಾಡೋದಕ್ಕೋಸ್ಕರ ಆಕ್ಟಿವ್ ಆಗಿ ಗ್ರಾಸ್ ಮಾರ್ಜಿನ್ ನ ಸ್ಯಾಕ್ರಿಫೈಸ್ ಮಾಡೋದ್ರ ಸಮಯದಲ್ಲಿ ಅಚೀವ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನು ಕಂಪನಿಯ ಒಂದು ಹೆಲ್ದಿ ಒಂದು ಫ್ರೀ ಕ್ಯಾಶ್ ಫ್ಲೋ ಇಂದಾಗೂ ಕೂಡ ಈ ಒಂದು ಎಕ್ಸ್ಟರ್ನಲ್ ಡೆಟ್ ಇಲ್ಲದೆ ಎಕ್ಸ್ಪಾನ್ಷನ್ ಏನಿದೆ ಅದನ್ನು ಕೂಡ ಅಚೀವ್ ಮಾಡಬಹುದು. ದೇವ್ಯಾನಿ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡೋದಾದ್ರೆ ಕಂಪನಿ 15.1% ಕನ್ಸಾಲಿಡೇಟೆಡ್ ಎಬಿಟಾ ಮಾರ್ಜಿನ್ ರಿಪೋರ್ಟ್ ಅನ್ನ ಮಾಡಿದೆ. ಇನ್ನು ಈ ಒಂದು ಹೈ ಇಂಟ್ರೆಸ್ಟ್ ಹಾಗೆ ಡೆಪ್ರಿಸಿಯೇಷನ್ ಕಾಸ್ಟ್ ನಿಂದಾಗಿ ಈ ಕಂಪನಿಯ ನೆಟ್ ಪ್ರಾಫಿಟ್ ಮಾರ್ಜಿನ್ ಮೇಲೆ ಪ್ರೆಷರ್ ಬಿದ್ದಿದೆ ಅಂತ ಹೇಳ್ಬೋದು. ಹಾಗೆ 2.2 crores rupees ಪ್ರಾಫಿಟ್ ಕೂಡ ಆಫ್ಟರ್ ಟ್ಯಾಕ್ಸ್ ರಿಪೋರ್ಟ್ ಇಂದ ಮಾಡ್ಕೊಂಡಿದೆ. ಈ ಮಾರ್ಜಿನ್ ಪ್ರೆಷರ್ ನಿಂದ ನಾವು ನೋಡಿದಾಗ ರಿಲೀಫ್ ಗೋಸ್ಕರನೇ ಕಂಪನಿ ಏನ್ ಮಾಡುತ್ತೆ ಸ್ಕೈ ಗೇಟ್ ಹಾಸ್ಪಿಟಾಲಿಟಿ ಅಕ್ವೈರ್ ಮಾಡ್ಕೊಂಡಿದೆ. ಆದ್ರೆ ಈ ಅಕ್ವಿಸೇಷನ್ ನ ಕಾಂಟ್ರಿಬ್ಯೂಷನ್ ಕ್ರಿಯೇಟ್ ಆಗೋದ್ರವರೆಗೂ ಕೂಡ ಈ ಒಂದು ಕಂಪನಿ ಮಾರ್ಜಿನ್ಸ್ ಜೊತೆಗೆ ಅಕ್ವಿಸೇಷನ್ ಇಂದಾಗಿ ಹೈಯರ್ ಕಾಸ್ಟ್ ಡೀಲ್ ಮಾಡಲೇಬೇಕಾಗತ್ತೆ. ಇನ್ನೊಂದೆಡೆ ಈ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ನ ಕಂಡೀಷನ್ ಓವರ್ ಆಲ್ ಆಗಿ ನೀವು ನೋಡಿದಾಗ ತುಂಬಾ ವೀಕ್ ಆಗಿದೆ ಅಂತ ಅನ್ಸುತ್ತೆ. ಕಂಪನಿ 657 crores rupees ನ ಒಂದು ರೆವಿನ್ಯೂ ಅರ್ನ್ ಮಾಡಿದೆ ಅಂತ ಹೇಳ್ಬೋದು. 0.2% ನೆಟ್ ಪ್ರಾಫಿಟ್ ಮಾರ್ಜಿನ್ ಜೊತೆಗೆ ಕಂಪನಿಯ ಪ್ರಾಫಿಟ್ 1.3 crores rupees ಇತ್ತು. ಈ ಮಾರ್ಜಿನ್ ನೀವು ನೋಡೋದಾದ್ರೆ QSR ಸ್ಟ್ಯಾಂಡರ್ಡ್ಸ್ ಪ್ರಕಾರ ವೀಕ್ ಆಗಿದೆ. ಆದ್ರೆ ನಾನ್ ಹೇಳಿದ ಹಾಗೆ QSR ಕಂಪನೀಸ್ ಹೆಚ್ಚಾಗಿ ಗ್ರಾಸ್ ಮಾರ್ಜಿನ್ಸ್ ಮತ್ತೆ ಆಪರೇಷನಲ್ ಎಬಿಟಾ ನಂತಹ ಮೆಟ್ರಿಕ್ಸ್ ಅನ್ನ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಇನ್ನು ವೆಸ್ಟ್ ಲೈಫ್ ನ ಕೇಸ್ ಅಲ್ಲಿ ನೋಡೋದಾದ್ರೆ ಕಂಪನಿ ತನ್ನ ಗ್ರಾಸ್ ಮಾರ್ಜಿನ್ಸ್ ಅನ್ನ 71.6% ಗೆ ಇಂಪ್ರೂವ್ ಮಾಡ್ಕೊಂಡಿದೆ. ಈಗ ಕಂಪನಿ ಬರೀ ಈ ಇಂಪ್ರೂವ್ಮೆಂಟ್ಸ್ ಇಂಪ್ಯಾಕ್ಟ್ ಏನಿರುತ್ತೆ ಅದು ತನ್ನ ನೆಟ್ ಪ್ರಾಫಿಟ್ ವರ್ಗು ಕೂಡ ತಗೋಬರ್ಬೇಕು. ಮೂರು ಕಂಪನೀಸ್ QSR ಇಂಡಸ್ಟ್ರಿಯ ನ್ಯಾಚುರಲ್ ಪ್ರಾಬ್ಲಮ್ಸ್ ಅನ್ನ ತಮ್ಮ ಯುನೀಕ್ ರೀತಿಯಲ್ಲಿ ಡೀಲ್ ಮಾಡ್ತಿದ್ದಾರೆ. ಅಂದ್ರೆ ಒಂದೊಂದು ರೀತಿಯಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಕ್ಲಿಯರ್ ಮಾಡ್ತಿದ್ದಾರೆ ಅಂತ. ಇನ್ನು ನಮ್ಮ ಭಾರತದಲ್ಲಿ QSR ಇಂಡಸ್ಟ್ರಿಯ ಒಂದು ಅರ್ಲಿ ಗ್ರೋತ್ ಫೇಸ್ ಏನಿದೆ ಕ್ಲಿಯರ್ಲಿ ಮುಗ್ದಿದೆ ಅಂತ ಗೊತ್ತಾಗುತ್ತೆ. ಈಗ ಕಂಪನೀಸ್ ಗ್ರೋತ್ ಜೊತೆಗೆ ಮಾರ್ಕೆಟ್ ಶೇರ್ನು ಕೂಡ ಒಂದೊಂದ್ ಕಡೆ ಎದುರಿಸೋದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ? ಈ ಮೂರು ಕಂಪನೀಸ್ ಅಲ್ಲಿ ಯಾವುದು ಭಾರತದ ಒಂದು QSR ಸ್ಪೇಸ್ ಅನ್ನ ಲೀಡ್ ಮಾಡುತ್ತೆ? ನಿಮ್ಮ ವ್ಯೂಸ್ ಹಾಗೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತ ಅಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವು ಯಾವ ವಿಡಿಯೋಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.